ಅಂತ ಹಿಂಗೆ ಏನ್ ಮಾಡ್ಬಿಟ್ಟಿದ್ದಾರೆ ನೋಡಿ. ದೇವ್ರು ನೋಡಿ, ನನಗೊಂದು ಸಾಂಗ್ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ ದೇವ್ರು. ಧನ್ಯ ಮಾತ್ರ ಮಧ್ಯ ಬಂದು ನನ್ನದ ಸಾಂಗ್ ಕೊಡಿ ಅಂತೇಳಿ ದೇವ್ರು ನೋಡಿ. ಈಗ ಮಾಡ್ತೀನಿ ಸರ್ ನಾನು ಹೇಳ್ದಂಗೆ ಸಾಂಗ್ ನಿಮ್ ಜೊತೆ ರೆಡಿ ಅಂತ ಹೇಳ್ತಿದ್ದಾರೆ ಅವ್ರು. ಇವ್ರು ಒಂಥರ ಸಂಪತ್ ತರ ಆಚೆನೆ ನಿಂತ್ಕೊಂಡು ಡೈರೆಕ್ಟರ್ನ ಹಿಂದೆಯಿಂದ ಡೈರೆಕ್ಟ್ ಮಾಡ್ತಿದ್ದವ್ ನಾವು. ಹಂಗೆ ಅವ್ರ ಎಕ್ಸ್ಪ್ರೆಷನ್ ಅದೇ ಇಲ್ಲ ಕಾಣಿಸ್ಬಿಡ್ತಾರೆ ನಿಮ್ ಸಿನಿಮಾ ಜಡ್ಜ್ಮೆಂಟ್. ಈ ಜಡ್ಜ್ಮೆಂಟ್ ಅನ್ನೋದು ಇಟ್ಸ್ ದ ಮೋಸ್ಟ್ ಇಂಪಾರ್ಟೆಂಟ್ ವರ್ಡ್ ಆಫ್ ಲೈಫ್. ತುಂಬಾ ಇಂಪಾರ್ಟೆಂಟ್. ಎನಿಥಿಂಗ್ ನಾವೇನ್ ಜಡ್ಜ್ಮೆಂಟ್ ತಗೋತೀವಿ, ಯಾವುದೇ ವಿಷಯ ಆದ್ರೂ ಸರಿ, ಯಾವುದೇ ಸಿನಿಮಾ ಆದ್ರೂ ಸರಿ, ಲೈಫ್ ಲವ್ ಅಲ್ಲಿ ಆಗಿರ್ಬೋದು, ಎಂತ ವಿಷಯ ಆದ್ರೂ ಅಲ್ಲಿ ಜಡ್ಜ್ಮೆಂಟ್ ಅನ್ನೋ ಪದ ಮೇಲೆ ಕಂಪ್ಲೀಟ್ ನಿಂತ್ಕೊಳ್ಳೋದು, ಇಡೀ ಜೀವನ ನಿಂತ್ಕೊಳ್ಳೋದು ದ ಜಡ್ಜ್ಮೆಂಟ್ ಯು ಟೇಕ್ ಅಂತ. ಸೊ ಹೌ ಡಿಡ್ ದಿಸ್ ಜಡ್ಜ್ಮೆಂಟ್ ಸ್ಟಾರ್ಟ್? ಇದೆಲ್ಲ ಸ್ಟಾರ್ಟ್ ಆಗಿದ್ದು ಶಿವಗೌಡ ಇಂದ. ಅವನೇ ಕರ್ಕೊಂಡ್ ಬಂದಿದ್ದು. ನಾನು ಯಾವಾಗ ಹೇಳ್ತೀನಲ್ಲ, ನನಗೆ ಶಿವ ಹೆಂಗೋ ಒಂದು ರೂಪದಲ್ಲಿ ಯಾರನ್ನೋ ಕರ್ಕೊಂಡ್ ಬರ್ತಾರೆ ಅಂತ, ಹಂಗೆ ಗುರುರಾಜ್ ಅವರು ಶಿವಗೌಡ ಕರ್ಕೊಂಡ್ ಬಂದಿದ್ದು. ದಟ್ ಇಸ್ ವೆರ್ ಡೆಸ್ಟಿನಿ ಸ್ಟಾರ್ಟ್ಸ್ ಅಂತ. ಇವ್ರು ಬಂದು ಶುರು ಮಾಡಿದ್ದು ಗಿಲ್ಟ್ ಅಂತ ಒಂದು ಸಿನಿಮಾ ಮಾಡಬೇಕು ಅಂತ, ಅಂದ್ರೆ ಒಂದು ಗಿಲ್ಟ್ ಅಂತ. ಆ ಥರ ಸಿನಿಮಾ ಶುರು ಆಗಿದ್ದು. ಗಿಲ್ಟ್ ಅಂತ ಟೈಟ್ಲು ಇಟ್ವಿ. ಆಮೇಲೆ ಹೋದ್ರು ಜಡ್ಜ್ಮೆಂಟ್ ಅಂತ ಟೈಟ್ಲ್ ಇಟ್ಕೊಂಡ್ಬಂದ್ರು. ಅಂದ್ರೆ ನಾನು ಕೊಟ್ಟಿದ್ದ ಟೈಟ್ಲ್ ಬೇಡ ಅಂತ ಅವ್ರಿಗೆ. ಅವ್ರ ತಲೆಯಲ್ಲೇನೋ ನಾನು ಅನ್ಕೊಂಡಂಗೆ ಸಿನಿಮಾ ಆಗಬೇಕು, ನಾನೇ ಗುರು ಇಲ್ಲಿ, ನಾನೇ ರಾಜ ಇಲ್ಲಿ, ಇವನೇ ಅವ್ನು ರವಿಚಂದ್ರನ್ ಅಂತ ಅವ್ರ ತಲೆಯಲ್ಲಿ. ಸೊ ಅಲ್ಲಿಂದ ಶುರು ಆಗಿದ್ದು ಜಡ್ಜ್ಮೆಂಟ್. ಕರೆಕ್ಟಾ? ಕತೆ ಅದೇ ತಾನೇ. ಸರಿ, ಓಕೆ, ಇವಾಗ ಜಡ್ಜ್ಮೆಂಟ್ ನಿಮ್ದೇ ತಾನೆ ಟೈಟ್ಲು. ಎದೆ ತಟ್ಕೊಂಡು ನಿಂತ್ಕೊಂಡು ನಂದೇ ಟೈಟ್ಲು ಅಂತ ಹೇಳಿದ್ದೀರಾ ಅಲ್ವಾ? ನೀವೇ ಕಳ್ಸಿದ್ರ. ಬಟ್ ಜಡ್ಜ್ಮೆಂಟ್ ನಿಮ್ದು ಅಲ್ಲ, ಪುಟ್ಕೋಸಿ ನಮ್ದು ಅಲ್ಲ. ಆ ಜನ ಕೊಡೋ ಜಡ್ಜ್ಮೆಂಟೇ ಫೈನಲ್. ಕರೆಕ್ಟಾ? ನಿಮ್ದೇನೋ ಜಡ್ಜ್ಮೆಂಟ್ ಅವ್ನೇನು ಕೊಟ್ಟ ಅದೇ ಜಡ್ಜ್ಮೆಂಟ್ ಆಗೋದು ಫೈನಲ್. ದಟ್ ಈಸ್ ಇಮೋಷನ್. ಈಗೆಲ್ಲ ಇಲ್ಲಿರೋರೆಲ್ಲ ಹೇಳಿದ್ರು, ಎಲ್ಲರೂ ನನ್ ಕಂಡ್ರೆ ಖುಷಿ ಆಯ್ತು ಅಂತ. ನಾನು ನಿಮ್ ಜೊತೆ ಯಾಕೆ ಮಾಡೋಕೆ ಅಷ್ಟೇ ಖುಷಿ ರೀ. ನಿಮ್ಮ ಜೊತೆ ನಿಮ್ಮನ್ನೆಲ್ಲ ಸಿನಿಮಾದಲ್ಲಿ ಈ ತರ ಬಂದಾಗೆಲ್ಲ ನಮಗೂ ಖುಷಿ. ಇವನ್ನೆಲ್ಲ ಭೇಟಿ ಮಾಡಿರಲ್ಲ ನಾವು. ಯಾಕಂದ್ರೆ ನಮ್ಮನ್ನ ಸೈಡಲ್ಲಿ ತಳ್ಳಿಬಿಟ್ಟಿದ್ರು. ರವಿಚಂದ್ರ ಭಯ, ರವಿಚಂದ್ರ ಹಿಂಗೆ, ರವಿಚಂದ್ರ ಹಂಗೆ ಎಲ್ಲ ಹೇಳಿ ಇವ್ರಿಗೆಲ್ಲ ಇವ್ರದೇ ಒಂದು ಕಲ್ಪನೆ, ಇವರೇ ಒಂದು ಲೋಕದಲ್ಲಿದ್ದಾರೆ ಎಲ್ಲರೂ. ನಾನ್ ಸಿನಿಮಾದಲ್ಲಿ ಮೊದಲನೇ ದಿವಸದಿಂದ ಇವತ್ತವರೆಗೂ ಆ ಸಿನಿಮಾ ಕ್ಯಾಮ್ರಾ ಬಂದು ಮುಂದೆ ನಿಂತ್ರೆ ಅದರಷ್ಟು ಪ್ರೀತಿಸೋದು ಯಾವುದನ್ನು ಪ್ರೀತಿಸೋದಿಲ್ಲ ನಾನು. ಅಲ್ಲಿ ಯಾರು ಬಂದು ಹಂಗೆ ಇರ್ತೀನಿ ನಾನು. ಏನು ಲೀಲಾಜಾಲವಾಗಿದ್ದೆ ಅಂದ್ರೆ ಅವ್ರು ಕೊಡ್ತಿದ್ದ ಡೈಲಾಗ್ಗಳು ಹಂಗಿತ್ತು. ನಾನು ಬದಲಾಯಿಸಂಗಿರ್ಲಿಲ್ಲ, ಬದಲಾಯಿಸಕ್ ಬಿಡೋದಿಲ್ಲ. ಮುಚ್ಕೊಂಡು ಮಾತಾಡ್ಬಿಡ್ತೀನಿ ಹಿಂದೆ ಕೂತ್ಕೊಂಡು ಅದನ್ನೇ ಮಾತಾಡಕ್ ಕೇಳಯ್ಯ ಅಂತ ಹೇಳೋರು. ನನಗೇನ್ ಅದು ಬರೋದಿಲ್ಲ ಬಾಯಲ್ಲಿ. ನನಗೆ ಹತ್ತತ್ರ 108 ಕೇಸ್ ಹೇಳಿಸಿದ್ದಾರೆ ನನ್ನ ಕೈಲಿ. ಅವ್ರು ಹೇಳಿದ್ರಲ್ಲ, ಅವ್ರ ರೈಟ್ರು, ಅವ್ರ ಹೆಸರು ವಾಸುದೇವ್ನ. ಅಯ್ಯೋ, ನನ್ನ ಜೀವನದಲ್ಲಿ ನಡೆದ್ರೆ 2 ಕೇಸ್ ನೆನಪಿಲ್ಲ ನನಗೆ. ಇವ್ರು ಯಾವ ಕೇಸ್ಗಳು ಡೆಲ್ಲಿಯಲ್ಲಿ ಅದು ನಡೀತಂತೆ. ಕೊನೆಗೆ ಜಡ್ಜ್ಗೂ ಹೇಳದೆ, ಹೇಳ್ರಿ ಜಡ್ಜ್ ಈ ಕೇಸ್ ತಗೊಳ್ರಿ, ರೆಫರ್ ಮಾಡ್ರಿ ಅಂತ ಜಡ್ಜ್ಗಳು ಮುಗ್ದು ಹಾಕ್ಬಿಟ್ಟಿದ್ದೀನಿ ನಾನು ಸಿನಿಮಾದಲ್ಲಿ. ಆ ರೇಂಜ್ ಕೇಸ್ಗಳು. ಅಷ್ಟು ನಾಲೆಜ್ ಇರ್ಬೋದು, ಅವ್ರು ಅಷ್ಟು ತಿಳ್ಕೊಂಡಿದ್ದಾರೆ, ಅಷ್ಟು ವಿಷಯನ ಹೇಳಿಸ್ಬೇಕು ಅನ್ನೋದು ಅವರಲ್ಲಿ ಒಂದು ಉದ್ದೇಶ. ಏನಂದ್ರೆ ನೀವ್ ಹೇಳ್ಬೇಕು ಸರ್, ಈ ವಿಷಯಗಳು ನೀವು ಹೇಳ್ಬೇಕು, ನಿಮ್ ಬಾಯದ ಒಳ್ಳೆ ವಿಷಯಗಳು ಹೇಳ್ಬೇಕು ಅನ್ನೋದೇ ನಮ್ಮ ಉದ್ದೇಶ ಅಂದ್ರು. ಆಯ್ತು, ನಾನು ನಿಮ್ಗೆ ಹೇಳ್ತೀನಿ ಅಂತ ಅನ್ಸುತ್ತೆ, ನೀವು ಅನ್ಕೊಂಡ್ರು ತಪ್ಪಿದ್ದೀನಿ ಅಂತ ಅನ್ಸುತ್ತೆ. ಸೊ ದಟ್ ಈಸ್ ಮೈ ಜಾಬ್ and I love working with all you people. I am happy to be a part of this project. 1 ವರ್ಷ ತಗೊಂಡ್ರಿ ಅಲ್ವಾ? 1 ವರ್ಷ ನಿಮ್ಮಿಂದ ಅಂತ ಹೇಳ್ಬಿಡಿ ಸ್ಟೇಜಲ್ಲಿ ಅಲ್ವಾ? ನೀವೇ ತಗೊಂಡಿದ್ದು, ನಿಮ್ದೇ ಜಡ್ಜ್ಮೆಂಟ್, ಇಲ್ಲೇ ನಿಮ್ದೆ, ಎಲ್ಲ ನಿಮ್ದೆ. ನಾವು 30 ದಿವಸ ಆಕ್ಟ್ ಮಾಡಿದೀವಿ, ನೀವು ಹೇಳಿದ ದಿವಸ ಬಂದಿದ್ದೀವಿ, ಹೋಗಿದ್ದೀವಿ. 12 ದಿವಸ ಕೋರ್ಟಲ್ಲಿ ಮುಚ್ಚಾಡಿದ್ರು ನನ್ನ. ಕರೆಕ್ಟಾ? ಎಲ್ಲಿ ಬಿಟ್ರಿ ನನ್ನ? ಒಂದೇ ಕೋರ್ಟ್, ಒಂದೇ ಶರ್ಟ್, ಬಟ್ಟೆ ಉಳಿಸ್ಕೊಂಡ್ರಿ. ಎಷ್ಟು ಮೋಸ ಮಾಡಿದ್ರಿ, ಎಷ್ಟು ಸುಳ್ಳು ಹೇಳಿದ್ರಿ. ಒಂದು ಹಾಡು ಕೊಡ್ತೀನಿ ಅಂದ್ರಿ, ಕೊಡ್ಲಿಲ್ಲ. ಮಾಡಿರೋ ಹಣ್ಣು ಕಿತ್ತಾಕ್ಬಿಟ್ರಿ. ಆ ದಾಸು ಅದ ಮೇಲೆ ಒಂದು ರೆಡ್ ಲೈಟ್ ಹಾಕ್ಬಿಟ್ಟು ರೆಡ್ ಲೈಟ್ ತೆಗೆದು ಸಾಂಗ್ ತೆಗೆದು ನೀವೇ ಚೆನ್ನಾಗಿಲ್ಲ. ನಾನು ಸ್ಪಾಟ್ ಅಲ್ಲಿ ಹೇಳಿದೆ ಚೆನ್ನಾಗಿಲ್ಲ ಸರ್ ಈ ರೆಡ್ ಲೈಟ್ ನೀವು ಕೇಳಲಿಲ್ಲ, ನೋಡಿ ತೆಗೆದಾಕ್ಬಿಟ್ರಿ ಅದನ್ನ. ಈ ಸಿನಿಮಾ ಕತೆ ಸಿಂಪಲ್ ಇದು ನೋಡಿ. ಅವ್ನು ನೋಡಿ ಎಷ್ಟು ಅಪಾವಿ ತರ ಕೂತವ್ನು, ಅಲ್ವೇ ಎಲ್ಲ ಅಂತ ಅನ್ಸುತ್ತಲ್ಲ ನಮ್ಗೆ. ಅದೇ ಕತೆ. ಅವ್ನು ನೋಡಿದ ತಕ್ಷಣ ಒಳ್ಳೇದಂತ ಅನ್ಸೋದಿಲ್ಲ ಜೀವನದಲ್ಲಿ ಯಾವತ್ತು. ಈ ನಮ್ಮ ಮಗ ಸರಿ ಇಲ್ವಲ್ಲ, ಇವನು ಏನೋ ಸರಿ ಇಲ್ಲ ಇವನಲ್ಲಿ ಅಂತ ಅನಿಸ್ತದೆ ಅಂತ. ಅದನ್ನೇ ತಗೊಂಡ ಸಿನಿಮಾದಲ್ಲಿ ನಾನು ಅವನ್ನ ತಗೊಂಡು ಒಳಗ. ಆಮೇಲೆ ಗೊತ್ತಾಗತ್ತೆ ಪಾಪ ಒಳ್ಳೆಯವನು ಅಂತ. ಆಮೇಲೆ ಬಿಡ್ಸಕ್ ಗೊತ್ತಾಡ್ತೀನಿ ಸಿನಿಮಾ. ಕರೆಕ್ಟಾ? ಹೇಳ್ಬೋದ ಕತೆ? ಸಾಕು, ಜಾಸ್ತಿ ಬೇಡ. ನೀವೇ ಎಷ್ಟು ಹೇಳಿದ್ರಿ ನೀವು ಸಿನಿಮಾದಲ್ಲಿ. ಎಲ್ಲಾ ಕಡೆ ನೀವೇ ಕಾಲ ಮೇಲೆ ಕಾಲ ಕೊಂಡು ಕೂತಿದ್ರೆ, ಬಿಟ್ಟಿದ್ರೆ ನನ್ನ ಪಾತ್ರ ನೀವೇ ಮಾಡ್ತಿದ್ರಿ ಅಲ್ವಾ? ಆ ಮಧ್ಯದಲ್ಲಿ ಬೇರೆ ಏನೋ ಬಂದೇನೋ ಮಾಡಿ ನೀವಂದ್ರಿ.
ಟಿವಿ ಪೂರ್ತಿ ಆಂಕರ್ಸ್ ಕೆಲಸನೇ ಇಲ್ವಲ್ರಿ, ಎಲ್ಲ ನೀವೇ ಮಾಡಿದ್ದೀರಾ ಅಲ್ವಾ? ಬನ್ನಿ ಕಮ್ ಸಿಟ್ ಹಿಯರ್, ಸ್ಟಾರ್ಟ್ ಯುವರ್ ಇಂಟರ್ವ್ಯೂ. ಚೇರ್ ಕೊಡ್ರ, ಮೈ ಕೊಡ್ರ ಫಸ್ಟ್. ನೀವು ಬೇಕಾಗಿ ಇಲ್ಲಿ ಮಾತ್ರ ಇವ್ರನ್ನ ಇಟ್ಕೊಂಡ್ರಿ. ಪಾಪ ನಾನು ನೋಡಿದ್ರೆ ಭಯ ಭಯ ಅಂತಾರೆ. ಈಗ ಎಲ್ಲೋಯ್ತು ಭಯ ನೋಡೋಣ, ಹೇಳಿ ಕೇಳಿ ಕೇಳಿ. ಅಲ್ಲ, ನೀವು ಪ್ರಶ್ನೆ ನನಗೆ ಟೆನ್ಷನ್ ಆಗಿ ಗೊತ್ತಾಗ್ತಾ ಇಲ್ಲ. ಆಕ್ಚುಲಿ ಲಕ್ಷ್ಮಿ ಮೇಡಮ್ ಹೇಳಿದ್ದು, ಮೇಘನಾ ಅವ್ರು ಹೇಳಿದ್ದು, ಧನ್ಯ ಹೇಳಿದ್ದು, ಅದು ನಿಜ. ನನಗೂ ತುಂಬಾ ಧನ್ಯ ಹೇಳಿಲ್ಲ ಪಾಪ. ಧನ್ಯ ನಾನು ನೋಡಿದ್ರೆ ಭಯನಿಲ್ಲ, ಏನಿಲ್ಲ. ಧನ್ಯ ಏನಿದ್ರಲಿಲ್ಲ ಇಲ್ಲ ಇಲ್ಲ. ಆ ದಿಗಂತ ನನ್ನ ಮಗ ಇದ್ರಲ್ಲ, ನಾನು ಅವ್ರಿಬ್ರು ಎದುರಲಿಲ್ಲ, ಏನಿಲ್ಲ. ಆರಾಮ ಹೌದು. ಆ ರೂಪ ಯಾರು? ರೂಪಾಯಲ್ಲಿ ಇಡೀ ಸಿನಿಮಾ ನೀವು ನಂಬಲ್ಲರಿ. ಆ ರೂಪ, ಈ ರೂಪ ಯಾವ ರೂಪ ಖರ್ಚು ನೋಡೋಣ. ನೀವು ಕೊನೆಗೂ ನೋಡಿಲ್ಲ ಸಿನಿಮಾದಲ್ಲಿ. ಇಡೀ ಕೆಲಸ ಒಂದು 1000 ಸಲ ರೂಪ 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 ಅಂತ ಹೇಳಿದ್ರು. ಕೊನೆ ಫೇಸ್ಬುಕ್ ಅಲ್ಲಿ ಇವ್ನ ಯಾರ ತೋರಿಸಿದ್ರು ರೂಪ, ಓ ಇವರೇ ರೂಪ ಅಂತ ಹೋಗ್ತದೆ ಆಗ್ತದೆ. ಎಷ್ಟು ರೂಪ ತೋರಿಸಿದ್ದು, ಕೊನೆಗೂ ನನಗೆ ತೋರಿಸಲೇ ಇಲ್ಲ. ಅದು ಯಾವ ರೂಪ ಅಂತ ನನಗೆ ಇನ್ನೂ ಗೊತ್ತಿಲ್ಲ. ಹೇಳಿ. ಇಲ್ಲ, ನಾನು ಹೇಳುದು ಬಹಳ ಸಿಂಪಲ್ ಆಗಿ ರವಿ ಸರ್ ಬಗ್ಗೆ ನನಗೂ ಜಡ್ಜ್ಮೆಂಟ್ ಬಗ್ಗೆ ಹೇಳ್ಬೇಕು. ಜಡ್ಜ್ಮೆಂಟ್ ರವಿ ಸರ್ ಇಲ್ಲಿರೋ ಅಷ್ಟು ಜನಕ್ಕೆ ರವಿಚಂದ್ರನ್ ಬಗ್ಗೆ ಗೊತ್ತಾ ಗೊತ್ತಿಲ್ವಾ? ಬಿಟ್ರಿ ಮತ್ತೆ ನನ್ನ ಬಗ್ಗೆ ನಿಮ್ಮ ಜಡ್ಜ್ಮೆಂಟ್ ಬಗ್ಗೆ ಹೇಳಿ. ಲಾಭ ಬಂದ್ರೆ ನಮ್ಗೆ ಎಷ್ಟು ಕೊಡ್ತೀರಾ? ಲಾಭ ಎಷ್ಟು ಬರುತ್ತೆ? 400 ಕೋಟಿ ಬರುತ್ತೆ. ಅಮೃತ ಮಾರ್ಕ್ಬಿಟ್ರೆ 400 ಕೋಟಿ ಬಂದಿದೆ. ಸಿನಿಮಾನೇ ಸುಳ್ಳು, ಅಪಪ್ರಚಾರ ಮಾಡಿದ್ರೆ ಕರೆಕ್ಟ್ ಅಂತ ನೀವೇ ಹೇಳಿದ್ದೀರಾ. ಹೇಳಿ, ಅದಕ್ಕೆಲ್ಲ ಉತ್ತರ ಕೊಡಿ. ಸುಮ್ಮನೆ ಟಿವಿ ಮುಂದೆ ಮಾತಾಡೋದಲ್ಲ, ಎಲ್ಲದಕ್ಕೂ ಉತ್ತರ ಕೊಡ್ಬೇಕು. ಏನಿಲ್ಲ. ಈಗ ನಿಮ್ ಲೈಫ್ ಹೇಗೆ ಪ್ರಜ್ವಲಿಸ್ತಾ ಇದೆ ಹೇಳಿ. ಇದೇ ತರಾನೇ ಇರ್ತಿತ್ತು ಶೂಟಿಂಗ್, ಇದೇ ತರಾನೇ ಇರ್ತಿತ್ತು ಶೂಟಿಂಗ್, ಹಿಂಗೆ ಇರ್ತಿತ್ತು. ಎಲ್ರದ್ದು ನಮ್ದು ರಿಯಾಕ್ಷನ್ಸ್ ಇದೇ ಇರ್ತಿತ್ತು. ಎಷ್ಟೋ ಸರ್ತಿ ಹೋಗಿ ನಾನು ಮಾನಿಟರ್ ಹಿಂದೆನೋ ಕ್ಯಾಮ್ರಾ ಹಿಂದೆನೋ ಕೂತು ನಕ್ಕು ಅದನ್ನ ಮತ್ತೆ ಮೂಡಿ ಬರೋಷ್ಟರೊಳಗಡೆ ನನಗೆ ಸುಸ್ತಾಗಿ ಹೋಗಿತ್ತು. ಪ್ರಾಬ್ಲಮ್ ಆಗ್ತಿದ್ದು ಒಂದೇ, ಇವ್ರು ಕಟ್ಟಿ ಹೇಳ್ತಾನೆ ಡೈಲಾಗ್ ಮುಗಿದೋಯ್ತು, ಇವ್ರು ಕಟ್ಟಿ ಹೇಳಲ್ಲ. ಅಲ್ಲಿಂದ ಕಂಟಿನ್ಯೂಸ್ ನಂದೇ ಒಂದು ವರ್ಷ ಸ್ಟಾರ್ಟ್ ಆಗ್ಬೋದು. ಆ ಎದುರುಗಡೆ ಗಡ 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 ಅಂತ ನಡ್ಬಿಡೋರು, ಗೊತ್ತಿಲ್ಲ ಏನ್ ಮಾಡ್ಬೇಕು ಅಂತ. ಹೇಳ್ರಿ ನೀವೊಂದು ಎದುರುಗಡೆ ಮೇಲೆ ಹೇಳ್ರಿ ಡೈಲಾಗ್. ಸೊ ಇದೇ ತರದ್ದು ಫನ್ ಒಳಗೇನೆ ಒಂದು ಮನುಷ್ಯನ ಪ್ರಾಯಶ್ಚಿತ್ತದ ಬಗ್ಗೆ ಈ ಕಥೆ ಇದೆ. ಅದು ಏನಂದ್ರೆ ನಾವು ತಿಳಿದೇನೋ ತಿಳಿದು ಒಂದು ತಪ್ಪು ಮಾಡ್ತೀವಿ.